ನಂಗೆ 80/80 ಬೇಕು ಜಾಗ್ರಫಿಯಲ್ಲಿ ಅಂತನೋರು 80 ಮಾರ್ಕ್ಸ್ ಬೇಕಾ? ಹಾಗಿದ್ದರೆ ವೀಡಿಯೋನ ಕೊನೆ ತನಕ ನೋಡಿಬಿಡಿ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, 80/80ಗೆ ನೀವು ರೆಡಿ ಆಗ್ತೀರಾ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ. ನೋಡಿ, ಯಾರಿಗೆ 80 ಮಾರ್ಕ್ಸ್ ಬೇಕಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡ್ಕೊಂಬಿಡಿ. ನಡೀರಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಎಮ್ ಸಿ ಕ್ಯೂ 2 ಮಾರ್ಕ್ಸ್ ಕ್ವೆಶನ್ ಆ್ಯಸ್ ವೆಲ್ ಆಸ್ 5 ಮಾರ್ಕ್ಸ್ ಕ್ವೆಶನನ್ನು ನಾನು ಕವರ್ ಮಾಡ್ತಾ ಇದ್ದೇನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ. ಆಯಿತಾ, ಒಂದನೇದಾಗಿ ಕ್ವಶನ್ ನೋಡೋದಾದರೆ ನಾನು ಕ್ವಶನ್ ಜಾಸ್ತಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ತುಂಬ 1 ಗಂಟೆ ಆಗಿಬಿಡುತ್ತೆ ವೀಡಿಯೋ. ಹಾಗಾಗಿ ನಿಮ್ಗೆ ಓದೋಕ್ಕೆ ಟೈಮ್ ಕೊಡಬೇಕು ನಾನು. ಭೂ ಮೇಲೆ ಒಳಗೊಂಡಿರ್ತಕ್ಕಂಥ ಮಾನವ ನಿರ್ಮಿತ ಲಕ್ಷಣಗಳು, ಸಂಸ್ಕೃತಿ ಮತ್ತು ಸಮಾಜ. ಹಾಗಾಗಿ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದೀನಿ. ಅಂತಂದರೆ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದೀನಿ. ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರಲ್ವ. ಭೂಮಿ ಮೇಲೆ ಅಥವಾ ಒಳಗೊಂಡಿರ್ತಕ್ಕಂಥ ನಿರ್ಮಿತ ಲಕ್ಷಣಗಳು, ಸಂಸ್ಕೃತಿ ಮತ್ತು ಸಮಾಜ. ಮ್ಯಾನ್ ಮೇಡ್ ಫೀಚರ್ಸ್ ಫೌಂಡ್ ಆನ್ ದ ಅರ್ತ್ ಸರ್ಫೇಸ್, ಕಲ್ಚರ್ ಆ್ಯಂಡ್ ಸೊಸೈಟಿ. ನೆಕ್ಸ್ಟ್ ಇಲ್ಲಿ ಒರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥ ಬರೆದಿರ್ತಕ್ಕಂಥವ್ರು ಅಂದರೆ ಚಾರ್ಲ್ಸ್ ಡಾರ್ವಿನ್. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದೇನು, ವೀಡಿಯೋನ ಕೊನೆ ತನಕ ನೋಡಬೇಕು, ಅದು ನಿಮ್ಗೆ ಕರ್ತವ್ಯ. ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ಮಾನವ ಭೂಗೋಳಶಾಸ್ತ್ರ ಎಂಬ ಪದವನ್ನು ಮೊದಲು ಬಳಸಿದವರು ಅಂತಂದರೆ ಪ್ರಿಜೆಟ್ ರ್ಯಾಡ್ಜೆಲ್ ಅಂತ ಇದೆ ಅಷ್ಟೇ. ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಪ್ರಿಜೆಟ್ ರ್ಯಾಡ್ಜೆಲ್ಸ್. ನೆಕ್ಸ್ಟ್ ಆಂಧ್ರಪೋ ಜೋಗ್ರಫಿ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಇಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನು ನೋಡಬೇಕಾಗತ್ತೆ. ಒಂದೊಂದಾಗಿ ನೀವು ಜಸ್ಟ್ ನೋಡ್ತಾ ಹೋಗಿ. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಅಂತಂದರೆ ಏನು ಇಲ್ಲಿ ಕೊಟ್ಟಿದ್ದೀನಿ, ಆನ್ಸರ್ ಕೊಟ್ಟಿದ್ದೀನಿ, ನೀವು ಅದನ್ನು ಆನ್ಸರನ್ನು ನೋಡ್ತಾ ಹೋಗಬೇಕಾಗತ್ತೆ. ಇಂಗ್ಲೀಷಲ್ಲೂ ಕೊಟ್ಟಿದ್ದೀನಿ. ವಾಟ್ ಈಸ್ ದ ನಿಯೋ ಡಿಟರ್ಮಿನಿಸಮ್. ಓಕೆನಾ, ಈ ರೀತಿ ಇದೆ. ನೆಕ್ಸ್ಟ್ ನೋಡೋದಾದರೆ ಮಾನವ ಭೂಗೋಳಶಾಸ್ತ್ರದ ಯಾವುದಾದ್ರೂ ಒಂದು ವಾಕ್ಯನ ಗುರುತು. ಈ ಪ್ರಿಡ್ರಿಚ್ ಕ್ಯಾಟೆಲ್ ಬಗ್ಗೆ ಏನು ಬರೆದಿರ್ತಾರಲ್ಲ, ಮಾನವನ ಮೇಲೆ ಪರಿಸರ ಪ್ರಭಾವವು ಕುರಿತು ಅತ್ಯಂತ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರ. 1 ಮಾರ್ಕ್ಸಿನ ಪ್ರಶ್ನೆ ನೋಡಿ. MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಎಲ್ಲ ಕವರ್ ಮಾಡ್ತಾ ಇದ್ದೇನೆ ನಾನು. ನೀವು ವೀಡಿಯೋನ ಪೂರ್ತಿಯಾಗಿ ನೋಡಬೇಕಾಗತ್ತೆ ಅಷ್ಟೇ. 2 ಮಾರ್ಕ್ ಕ್ವಶನ್ ಮೇಲೆ ಇಲ್ಲಿ ಕೊಟ್ಟಿದ್ದೀನಿ. ಮಾನವ ಪರಿಸರ ಮತ್ತು ಸಂಬಂಧ ಚಿಂತನಾ ಪಂಥಗಳನ್ನು ಇಲ್ಲಿ ಕ್ವಶನ್ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಿ ಅಷ್ಟೇ. ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೊಟ್ಟಿದ್ದೀನಿ. ಆನ್ಸರ್ ಕೂಡ ಇಲ್ಲೇ ಇದೆ, ನೀವು ನೋಡಿ. ಪರಿಸರದ ಪ್ರಭುತ್ವವಾದ ಅಂತಂದರೆ ಏನು? ವಾಟ್ ಈಸ್ ಎನ್ವೈರ್ಮೆಂಟಲ್ ಡಿಟರ್ಮಿನಿಸಮ್? ಸಾಧ್ಯತಾವಾದ ಅಂತಂದರೆ ಏನು? ವಾಟ್ ಈಸ್ ಪಾಸಿಬಿಲಿಸಮ್? ಪ್ರಪಂಚದ ಜನಸಂಖ್ಯೆ. ನೆಕ್ಸ್ಟ್ ನಮ್ಮ ಕ್ವಶನ್ ಏನಂದರೆ ಪ್ರಪಂಚದ ಜನಸಂಖ್ಯೆ. 2012ರ ವಿಶ್ವಸಂಸ್ಥೆ ಜನಸಂಖ್ಯೆ ಅಂಕಿಅಂಶಗಳ ಪ್ರಕಾರ 7 ಬಿಲಿಯನ್ ಜನಸಂಖ್ಯೆ ಇತ್ತು. 7 ಬಿಲಿಯನ್. ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ನೋಡ್ಕೊಂಬಿಡಿ, ಆಯಿತಾ. ನೆಕ್ಸ್ಟ್ ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕರು ಯಾರು? GT ತ್ರಿವಾರ್ತ್. ಕ್ವಶನನ್ನು ಇಲ್ಲೇ ಕೊಟ್ಟಿದ್ದೀನಿ, ನೀವು ಜಸ್ಟ್ ಒಂದೊಂದಾಗಿ ನೋಡ್ತಾ ಹೋಗ್ಬೇಕು. ಪ್ರಪಂಚದಲ್ಲಿ ಅಧಿಕ ಜನಸಂಖ್ಯಾ ಬೆಳವಣಿಗೆ ದರ ಹೊಂದಿರತಕ್ಕಂಥ ಖಂಡ ಅಂದರೆ ಏಷ್ಯಾ ಖಂಡ. ಜನನ ಪ್ರಮಾಣ ಅಂತಂದ್ರೇನು? ಒಂದು ಪ್ರದೇಶದಲ್ಲಿ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಒಟ್ಟು ಸಂಖ್ಯೆಯನ್ನು ಜನನ ಪ್ರಮಾಣ ಅಂತ ಕರಿತೀವಿ. ವಾಟ್ ಈಸ್ ದ ಬರ್ತ್ ರೇಟ್? ದ ಟೋಟಲ್ ನಂಬರ್ ಆಫ್ ದ ಲಿವ್ ಬರ್ತ್ಸ್ ಪರ್ 1000 ಪಾಪ್ಯುಲೇಷನ್ ಇನ್ ಅ ರೀಜನ್ ಈಸ್ ಕಾಲ್ಡ್ ಬರ್ತ್ ರೇಟ್. ಮರಣ ಪ್ರಮಾಣ ಅಂತಂದ್ರೆ ವಾಟ್ ಈಸ್ ಡೆತ್ ರೇಟ್? ಆನ್ಸರ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಪ್ರಪಂಚದ ಅಧಿಕ ಜನನ ಪ್ರಮಾಣ ಹೊಂದಿರತಕ್ಕಂಥ ರಾಷ್ಟ್ರ ಅಂದರೆ ಅದು ನೈಜರ್. ಕ್ವಶನ್ನ ವಲಸೆ ಅಂತಂದ್ರೇನು? ವಾಟ್ ಈಸ್ ಮೈಗ್ರೇಷನ್? ವಾಟ್ ಈಸ್ ಪಾಪ್ಯುಲೇಷನ್ ಡೆನ್ಸಿಟಿ? ಜನಸಂಖ್ಯಾ ಜನಸಾಂದ್ರತೆ ಅಂತಂದ್ರೆ ಏನು? ಲಿಂಗಾನುಪಾತ ಅಂತಂದ್ರೆ ವಾಟ್ ಈಸ್ ಸೆಕ್ಸ್ ರೇಷಿಯೋ? ಆನ್ಸರ್ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಿ. ನೆಕ್ಸ್ಟ್ ಜನಸಂಖ್ಯಾ ಬೆಳವಣಿಗೆಯ ಘಟಕಗಳನ್ನು ಬರೆಯಿರಿ. ಕ್ವಶನ್ ಎಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರ ಕಂಡು ಬರ್ತಕ್ಕಂಥ 4 ರಾಷ್ಟ್ರ ಬ್ರಿಟನ್ ಮತ್ತು ಬೆಲ್ಜಿಯಂ, ರಷ್ಯಾ, ಜಪಾನ್ ಕೊಟ್ಟಿದ್ದೀನಿ. ವಲಸೆಗೆ ಕಾರಣಗಳನ್ನು ಬರೆಯಿರಿ. 4 ಕಾರಣ, ಯಾವುದಾದ್ರೂ 2 ಕಾರಣ ಬರೀಬಹುದು. ವಲಸೆ ಪ್ರಕಾರಗಳನ್ನು ತಿಳಿಸಿ. ಮಾನವ ಆರ್ಥಿಕ ಚಟುವಟಿಕೆಗಳು ಚಾಪ್ಟರ್ 3. 1 ಅಂಕದ ಪ್ರಶ್ನೆ. ಸರಿಯಾದ ಜೋಡಿಯನ್ನು ಗುರುತಿಸಿ. ಕೊಟ್ಟಿದ್ದೀನಿ ಆಲ್ರೆಡಿ, ನೀವು ನೋಡಬೇಕು ಅದನ್ನು ಅಷ್ಟೇ. ಬುಡಕಟ್ಟುಗಳು ಪಟ್ಟಿ 1ಕ್ಕೆ 2 ಮ್ಯಾಚ್ ಮಾಡುವಂತಹ ಒಂದು ಪ್ರಶ್ನೆ ಅದು, ನೀವು ನೋಡ್ತಾ ಹೋಗಿ ಅಷ್ಟೇ. ವಿಡಿಯೋ ಯಾರು ಕೊನೆ ತನಕ ನೋಡ್ತೀರಾ ಅವ್ರಿಗೆ ಮಾತ್ರ ಇದು ಹೆಲ್ಪ್ಫುಲ್ ಆಗುತ್ತೆ. ತೃತೀಯ ಆರ್ಥಿಕ ಉದ್ಯೋಗಗಳೆಂದರೇನು?
ಕ್ವಶನ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇದೆ ನಾನು. ಇಂಡೋನೇಷ್ಯಾದಲ್ಲಿ ಸ್ಥಳಾಂತರ ಬೇಸಾಯಕ್ಕಿರುವ ಹೆಸರೇನು? ಅಂದರೆ ಲಾಡಂಗ್. ವಾಟ್ ಈಸ್ ದ ನೇಮ್ ಆಫ್ ಶಿಫ್ಟಿಂಗ್ ಕಲ್ಟಿವೇಷನ್ ಇನ್ ಇಂಡೋನೇಷ್ಯಾ? ಲಾಟಂಗ್. 2 ಮಾರ್ಕ್ಸ್ ಕ್ವೆಶನ್ಸ್. ಪ್ರಪಂಚದ ಪ್ರಮುಖ ಬೇಟೆಗಾರಿಕೆ ಪ್ರದೇಶಗಳನ್ನು ಪಟ್ಟಿ ಮಾಡಿ. ಅಮೆಝಾನು, ರೆಡ್ ಇಂಡಿಯನ್ನರು, ಮಲೇಷ್ಯಾ, ಇಲ್ಲೆಲ್ಲ ಕ್ವಶನ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್, ಸಾರಿಗೆ ಮತ್ತು ಸಂಪರ್ಕ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. 1 ಮಾರ್ಕ್ ಕ್ವೆಶ್ಚನ್. ಇದು ಹೊಂದಿಸಿ ಬರೆಯಿರಿ ಇದೆ. ಸ್ವಾಭಾವಿಕ ಹೆದ್ದಾರಿ ಅಂತಂದರೆ ಸಾಗರ ಮಾರ್ಗಗಳು, ಎಲ್ಲ ಕ್ವಶನ್ ಕೊಟ್ಟಿದ್ದೀನಿ. ಆನ್ಸರ್ ಕೂಡ ಅಲ್ಲೇ ಇದೆ. ರೈಟರ್ ಅಂತಂದರೆ ವಿಶ್ವದ ಅತಿ ದೊಡ್ಡ ನ್ಯೂಸ್ ಪೇಪರ್ ಏಜೆನ್ಸಿ ಅದು. ಮಾನವ ವಸತಿಗಳು, ಚಾಪ್ಟರ್ 5, ಮಾನವ ವಸತಿಗಳು. ನೋಡಿದ್ರ, ದೇವಾಲಯಗಳ ನಗರ ಎಂದು ಯಾವ ನಗರವನ್ನು ಕರೆಯುವರು? ಅದು ಮಧುರೈ, ನಮ್ಮ ಇಂಡಿಯಾ. ವಿಶ್ವದ ಮೊದಲ ಮಿಲಿಯನ್ ನಗರ ಯಾವುದು ಅಂತಂದ್ರೆ ಲಂಡನ್. ಪ್ರಪ್ರಥಮ ಮೆಗಾ ಸಿಟಿ ನ್ಯೂಯಾರ್ಕ್. ಅತಿ ದೊಡ್ಡ ಕೊಳಚೆ ಪ್ರದೇಶ ಧಾರಾವಿ, ಮುಂಬೈ. 2 ಅಂಕದ ಪ್ರಶ್ನೆ, ನೋಡ್ತಾ ಹೋಗಿ. ವಾಟ್ ಈಸ್ ಅ ಮಿಲಿಯನ್ ಸಿಟಿ? 5 ಮಾರ್ಕ್ಸಿಗೆ ಅದು ನೋಟ್ ಬರೀರಿ ಅಂತ ಕೊಡ್ತಾರೆ ಅವರು, ಅವಾಗ ನೋಡ್ಕೋಬೇಕು ನೀವು. ಆಡಳಿತ ನಗರಗಳು ಎಂದರೇನು? ಒಂದು ಉದಾಹರಣೆ ಕೊಡಿ. ಪ್ರವಾಸಿ ತಾಣಗಳೆಂದರೇನು? ಉದಾಹರಣೆ ಕೊಡಿ. ಇಂಗ್ಲೀಷ್ ಮೀಡಿಯಮ್ಗೂ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗ್ಬೇಕಾಗಷ್ಟೆ. ಪಾಪ್ಯುಲೇಷನ್ ಆಫ್ ಇಂಡಿಯಾ, ಭಾರತದ ಜನಸಂಖ್ಯೆ. ಚಾಪ್ಟರ್ 7. ಮೊದಲು MCQ ಮತ್ತು ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ 1 ಮಾರ್ಕ್ಸ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್ ನೋಡ್ತಾ ಇದ್ದೀವಿ ಅಷ್ಟೇ. ಅದಾದ ನಂತರ 5 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದೆ. ಮೊದಲು ವೀಡಿಯೋನ ಕೊನೆ ತನಕ ನೋಡಿ ನೀವು, ಯಾಕಂತಂದರೆ ಯಾರು ಇಷ್ಟೊಂದು ಎಫರ್ಟ್ ಹಾಕಿ ಆಲ್ಮೋಸ್ಟ್ ಜಾಗ್ರಫಿ ವೀಡಿಯೋಸ್ ಯೂಟ್ಯೂಬಲ್ಲಿ ಇಲ್ಲ ಅಂತ ಅನ್ಕೋತೀನಿ. ನೋಡಿ ನೀವು, ತುಂಬ ಕಡಿಮೆ ಸೋರ್ಸ್ ಇದೆ ಜಾಗ್ರಫಿದು ಕೂಡ. ಟೂ ಮಾರ್ಕ್ಸ್ ಕ್ವೆಶನ್ಸ್ ಎಲ್ಲ. ಸೊ ನೆಕ್ಸ್ಟ್ ಚಾಪ್ಟರ್ 8, ಅಗ್ರಿಕಲ್ಚರ್. ಚೀನಾದ ಚಹದ ಪ್ರಭೇದ ಅಂತಂದರೆ ಬುಹಿಯಾ. ಒಣ ಬೇಸಾಯದ ಬೆಳೆ ಅಂದರೆ ಜೋಳ. ಇದು ಎಲ್ಲ ಹೊಂದಿಸಿ ಬರೆಯಿರಿ ಇವು. ಕರ್ನಾಟಕದಲ್ಲಿ ಚಿನ್ನ ಉತ್ಪಾದಿಸುವ ಪ್ರಮುಖ ಪ್ರದೇಶಗಳನ್ನು ಹೆಸರಿಸಿ. ತುಮಕೂರು, ಬಳ್ಳಾರಿ. ಕೈಗಾರಿಕೆಗಳು, ಇಂಡಸ್ಟ್ರೀಸ್. ಈ ಒಂದು ನೋಡ್ತಾ ಹೋಗೋಣ ಈಗ ಚಾಪ್ಟರಲ್ಲಿ. ಇಲ್ಲಿ ನೋಡಿ, IISCO, ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ. ವಿಸ್ತರಿಸಿ ಬರೀರಿ ಅಂತ ಕೇಳ್ತಾರೆ. ESL. ನಾಲ್ಕು ವಿಸ್ತರಿಸಿ. ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ. ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಬಿಟ್ಟ ಸ್ಥಳ. ಇದು ಹೊಂದಿಸಿ ಬರೆಯಿರಿ. ಭಾರತದ ಪ್ರಥಮ ವೃತ್ತಪತ್ರಿಕೆಯನ್ನು ಪ್ರಕಟಿಸ್ತಕ್ಕಂಥವ್ರು ಯಾರು? ಹಿಕ್ಕಿಸ್ ಗೆಜೆಟ್. ನೋಡಿ, ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಹುಬ್ಬಳ್ಳಿ. 2 ಮಾರ್ಕ್ಸ್ ಕ್ವೆಶನ್ ಈ ಚಾಪ್ಟರ್ ಮೇಲೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೆ ನಾನು. ವಿಡಿಯೋನ ಯಾರು ಕೊನೆ ತನಕ ನೋಡ್ತೀರಲ್ವಾ, ಸೊ ಅವ್ರಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗುತ್ತೆ.
ಭಾರತದ ಆಮದು ಮತ್ತು ರಫ್ತುಗಳನ್ನ ಯಾರು ತುಂಬ ಇಂಟೆಲಿಜೆಂಟ್ ಇರ್ತಾರಲ್ಲ ಕ್ವಶನ್ಸನ್ನು ಇಲ್ಲೇ ಓದ್ಬಿಡ್ತಾರೆ ಅವರು. ಬುಕ್ಕಲ್ಲಿ ಹೋಗಿ ಮತ್ತೆ ಬರ್ಕೊಂಡು ಹೋಗಿ ಹೀಗೆ ಮಾಡಿ ಬೇಕಾದರೆ ಓದಿ ತಪ್ಪಿಲ್ಲ. ಬಟ್ ಇಲ್ಲೇನೂ ಒಂದು ಸಲ ಓದ್ಕೊಂಡು ಹೋದ್ರೆ ಒಂದು ಗಂಟೆ ಎಕ್ಸಾಂಪಲ್ 1 ಗಂಟೆ ಇಲ್ಲೇ ಓದ್ಕೊಂಡ್ಬಿಟ್ರೆ ಎಷ್ಟು ನೆನಪು ಉಳಿಯುತ್ತೆ. ಮತ್ತು ಬುಕ್ಕಲ್ಲಿ ಬರ್ಕೊಳ್ಳಿ, ಮತ್ತೆ ವೀಡಿಯೋ ಆನ್ ಮಾಡಿ 2ನೇ ಸಲ ವೀಡಿಯೋ ನೋಡ್ಕೊಳ್ಳುವಾಗ ನೋಟ್ಸ್ ಮಾಡ್ಕೊಳ್ಳಿ. ನಾನು ವೀಡಿಯೋ ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಅದನ್ನು ನೀವು ಮನನ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ, ರಿಮೆಂಬರ್ ಮಾಡ್ಕೊಳ್ಳಿ ಎಲ್ಲ ಕ್ವಶನ್ಸನ್ನು. ಓದಿ ಬರೆದು ಪ್ರಾಕ್ಟೀಸ್ ಮಾಡಿ 80/80 ನೀವು ಜಿಯೋಗ್ರಫಿಯಲ್ಲಿ ತಗೋಬೇಕಷ್ಟೆ. ಇದೇ ನನ್ನ ಆಸೆ. ಫೈವ್ ಮಾರ್ಕ್ಸ್ ಕ್ವೆಶನ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಈಗ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಕೊಟ್ಟಿದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ 5 ಮಾರ್ಕ್ಸ್ ಕ್ವೆಶನ್ ಇಲ್ಲಿದೆ, ಒಂದು ಸಲ ಓದ್ಕೊಂಬಿಡಿ. ವಲಸೆ ಎಂದರೇನು? ವಲಸೆ ವಿಧಗಳು. ವಲಸೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ವಿವರಿಸಿ. ಅನಲೈಸ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಮೈಗ್ರೇಷನ್. ಇಂಗ್ಲೀಷಲ್ಲೂ ಕೊಟ್ಟಿದ್ದೀನಿ, ಆನ್ಸರನ್ನು ನೋಡ್ತಾ ಹೋಗಿ. ಆಲ್ಮೋಸ್ಟ್ ವೀಡಿಯೋ ತುಂಬ ದೊಡ್ಡದಾಗಿದೆ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಓದಲೇಬೇಕಲ್ವ ಎಲ್ಲ ಕ್ವಶನ್ಸ್ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ 8/80 ನಮ್ಗೆ ಬೇಕಲ್ವಾ. ಸೊ ಹಾಗಾಗಿ ಎಲ್ಲ ಕ್ವಶನ್ಸನ್ನು ಟೈಪ್ ಮಾಡಿ. ನಾನು ಸ್ವಲ್ಪ ಟೈಮ್ ತೊಗೊಂಡೆ, ನಿಮ್ಗೆ ಹೇಳಿದ್ದೆ ನಾನು ಆಲ್ಮೋಸ್ಟ್ ಕೊಡ್ತೀನಿ ಅಂತ. ಟೈಪ್ ಮಾಡಬೇಕಲ್ಲ, ಕ್ವಶನ್ ಎಲ್ಲ ಟೈಪ್ ಮಾಡಬೇಕು, ಸೊ ಅಲೈನ್ ಮಾಡಬೇಕು, ತುಂಬ ಟೈಮ್ ಹಿಡಿಯುತ್ತೆ. ನನ್ನ ಎಫರ್ಟಿಗೆ ನೀವು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿ ಬಂದರೆ ಎಕ್ಸಾಮಿನೇಷನಲ್ಲಿ ಅಷ್ಟೇ ನಂಗೆ ಸಾಕಾಗಿರ್ತಕ್ಕಂಥದ್ದು. ಅಷ್ಟೇ ನಂಗೆ ಸಾಕು, ಅದೇ ನನಗೊಂದು ಖುಷಿ ವಿಚಾರ. ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಸಂರಕ್ಷಣಾ ಕ್ರಮಗಳನ್ನು ವಿವರಿಸಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತಾ ಇದ್ದೆ, ನಾನು ಹೇಳ್ತಾ ಇಲ್ಲ ಅಷ್ಟೇ, ಬಟ್ ನೀವು ಅದನ್ನು ನೋಡಬೇಕಾಗುತ್ತೆ. ಇಂಗ್ಲೀಷ್ ಕ್ವಶನ್ನು ಕೊಟ್ಟಿದ್ದೀನಿ. ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ವಿವರಿಸಿ. ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶದ ಅನುಕೂಲತೆಗಳನ್ನು ವಿವರಿಸಿ. ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಹಂಚಿಕೆ ಮತ್ತು ಉತ್ಪಾದನೆ ಕುರಿತು ಬರೆಯಿರಿ. ಭಾರತದ ಅಲ್ಯೂಮಿನಿಯಂ ಕೈಗಾರಿಕೆಗಳ ಹಂಚಿಕೆ ಉತ್ಪಾದನೆ ವಿವರಿಸಿ. ಅಧ್ಯಾಯ 11 ಭಾರತದ ರೈಲು ಸಾರಿಗೆ ಅಭಿವೃದ್ಧಿಯನ್ನು ಕುರಿತು ಬರೆಯಿರಿ. ಇಂಗ್ಲೀಷಲ್ಲಿ ನೋಡ್ತಾ ಹೋಗ್ಬೇಕು ನೀವು, ಇಂಗ್ಲೀಷ್ ಸ್ಟೂಡೆಂಟ್ಸ್ ಎಲ್ಲ. ಭಾರತದ ಪೂರ್ವ ಕರಾವಳಿಯ ಯಾವುದಾದ್ರೂ 2 ಬಂದರುಗಳನ್ನು ವಿವರಿಸಿ. ಪರಿಸರ ಸಮಸ್ಯೆಗಳು ಯೋಜನೆ ಸುಸ್ಥಿರ ಅಭಿವೃದ್ಧಿ. ಅಧ್ಯಾಯ 12 ಭಾರತದ ನಗರ ಕೊಳಗೇರಿಗಳಲ್ಲಿ ವಾಸಿಸತಕ್ಕಂಥ ಜನರ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿ.
ಸೊ ಒಂದು ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳೋದು ಏನಂತಂದರೆ ನೋಡಿ, ನಾನು ಜಸ್ಟ್ ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದ್ದೀನಿ ನೋಡಿ, ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದೀನಲ್ವಾ, ನೀವು ಇವಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ, ಅದನ್ನು ನೀವು ಮಾಡಬೇಕು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.